ರೈಟ್, ಚಂದ್ರಶೇಖರ್ಗೆ ಹೋಗೋಣ. ರಾಮನಗರದಿಂದ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಶೇಖರ್. ರಾಮನಗರ ಅಂತಂದ್ರೆ ಮತ್ತೊಂದು ರಣರೋಚಕವಾದಂಥ ಬಹಳ 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 ಕುತೂಹಲವನ್ನ ಕೆರಳಿಸಿರುವ ಜಾಗ. ನಾವು ಕಳೆದ ಸಲ ಬೆಂಗಳೂರು ಗ್ರಾಮಾಂತರದ ಫೋನ್ ಇನ್ ಸರ್ವೆ ನಡೆಸಿದ ಸಂದರ್ಭದಲ್ಲಿ ಅತಿ ಹೆಚ್ಚು ಕರೆಗಳನ್ನ ಬೆಂಗಳೂರು ಗ್ರಾಮಾಂತರದಿಂದ ನಿಯರ್ಲಿ 70,000 ಕಾಲ್ಸ್ ನಾವು ರಿಸೀವ್ ಮಾಡಿದ್ದೇವೆ. ರಾಮನಗರದಿಂದ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಕರೆಗಳು ಬಂದಿದ್ದಾವೆ. ನೀವು ಬೆಳಗ್ಗೆನೆ ಅಲ್ಲಿದ್ದೀರಿ, ನಮ್ಮ ತಂಡದೊಟ್ಟಿಗೆ ತಾವಲ್ಲಿದ್ದೀರಿ. ಹೇಗಿದೆ ಮಾಹೋಲ್, ಹೇಗಿದೆ ರೋಚಕತೆ? ಗೋ ಹೆಡ್. ಚಂದ್ರಶೇಖರ್, ಖಂಡಿತವಾಗ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ ಅತಿ ಹೆಚ್ಚು ಪ್ರಮುಖವಾದಂಥ ಗಮನ ಸೆಳೆಯುವಂಥ ವಿಚಾರ ಅಂತಂದರೆ ರಾಮನಗರ ಜಿಲ್ಲೆ. ಅದರಲ್ಲೂ ಪ್ರಮುಖವಾಗಿ ರಾಮನಗರ ಜಿಲ್ಲೆ ಮಾಡಿದಂಥದ್ದು ಕುಮಾರಸ್ವಾಮಿ ಅವರು. ಆದರೆ ಈಗ ಪ್ರೆಸೆಂಟು ಭದ್ರಕೋಟೆ ಆಗಿತ್ತು JDSಗೆ, ಆದರೆ ಈಗ ರಾಮನಗರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಹೀಗಾಗಿ ಈ ಒಂದು ರಾಮನಗರ ಕ್ಷೇತ್ರ ಏನಿದೆ ಭಾಳ ಜಿದ್ದಾಜಿದ್ದಿಯಾಗಿ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಒಂದು ಕಡೆ JDS, ಮತ್ತೊಂದು ಕಡೆ ಕಾಂಗ್ರೆಸ್. ಹಾಲಿ ಶಾಸಕರು ಕಾಂಗ್ರೆಸ್ ಆಗಿರೋದ್ರಿಂದ ಈ ಹಿಂದೆ JDSನ ಶಾಸಕರು ಕೂಡ ಇದ್ದರು. ಸೊ ಹೀಗಾಗಿ ಈ ಒಂದು ಕ್ಷೇತ್ರ ಭಾಳ ಒಂದು ರೀತಿಯಾದಂಥ ಜಿದ್ದಾಜಿದ್ದಿ ಮತ್ತು ಫೈಟ್ ಕೂಡ ನಡೀತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕ್ಷೇತ್ರ ಏನಿದೆ ಭಾಳ ಗಂಭೀರವಾಗಿ ಮತ್ತು ಒಂದಷ್ಟು ಫೈಟ್ ಕೂಡ ನಡೀತಾ ಇರ್ತಕ್ಕಂಥ ಕ್ಷೇತ್ರ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ರಾಮನಗರದಲ್ಲಿ ಜನತೆ ಏನು ಹೇಳ್ತಾರೆ ಅನ್ನೋಂಥದ್ದು ಇವತ್ತು ಪ್ರತಿಯೊಂದು ಕೂಡ ಈ ಒಂದು ರಾಮನಗರ ಕ್ಷೇತ್ರದಲ್ಲಿ ಬರುವಂಥ ಜನತೆಯನ್ನು ನಾವು ಮಾತಾಡಿಸ್ತೀವಿ. ಅಲ್ಲಿ ಯಾರು ಯಾವ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಯಾರ ಕಡೆಗೆ ಹೆಚ್ಚು ಒಲವಿದೆ ಅನ್ನೋಂಥದ್ದನ್ನ ನಾವು ಕೆಲ ಕ್ಷಣದಲ್ಲಿ ಜನರನ್ನ ಮಾತಾಡಿಸುವಂತ ಪ್ರಯತ್ನನ ನಾವು ನಂತರದಲ್ಲಿ ಮಾಡೋಣ. ನಂತರದಲ್ಲಿ ನಾವು ಜನರಿಗೆ ಮಾತಾಡ್ಸೋಕೆ ಅಂತಾನೆ, ಅವರ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡೋಕೆ ಅಂತಾನೆ ನಾವು ಪ್ರತಿ ಒಂದೊಂದು ಗಂಟೆಗಳನ್ನ ಅವರಿಗಾಗಿ ಖಂಡಿತವಾಗ್ಲೂ ಕೂಡ ಮೀಸಲಿಡೋಣ. ಕಾರಣ ಏನು ಅಂತಂದ್ರೆ ಅವರೇ ಮಾತಾಡಬೇಕು. ಇದು ಮತ್ತು ಇವತ್ತು ಅವರದ್ದೇ ದಿನ. ಹಾಗಾಗಿ ನೀವು ಈ ಪರಮ ರೋಚಕವಾಗಿರುವಂತ ಈ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಿಮ್ಮ ಗ್ರೌಂಡ್ ರಿಪೋರ್ಟ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಂತರದ ಮುಂದಿನ ಬುಲೆಟಿನ್ಗಳಲ್ಲಿ, ಬಿಕಾಸ್ ಇವತ್ತು ಇಡೀ ದಿನ ಇದೆ ನಮ್ಗೆ 5 ಗಂಟೆವರೆಗೂ, ಜನರನ್ನ ನಂತರದಲ್ಲಿ ನಾವು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡೋಣ. ರೈಟ್, ಚಂದ್ರಶೇಖರ್ಗೆ ಹೋಗೋಣ. ರಾಮನಗರದಿಂದ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಶೇಖರ್. ರಾಮನಗರ ಅಂತಂದ್ರೆ ಮತ್ತೊಂದು ರಣರೋಚಕವಾದಂಥ ಬಹಳ 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 ಕುತೂಹಲವನ್ನ ಕೆರಳಿಸಿರುವ ಜಾಗ. ನಾವು ಕಳೆದ ಸಲ ಬೆಂಗಳೂರು ಗ್ರಾಮಾಂತರದ ಫೋನ್ ಇನ್ ಸರ್ವೆ ನಡೆಸಿದ ಸಂದರ್ಭದಲ್ಲಿ ಅತಿ ಹೆಚ್ಚು ಕರೆಗಳನ್ನ ಬೆಂಗಳೂರು ಗ್ರಾಮಾಂತರದಿಂದ ನಿಯರ್ಲಿ 70,000 ಕಾಲ್ಸ್ ನಾವು ರಿಸೀವ್ ಮಾಡಿದ್ದೇವೆ. ರಾಮನಗರದಿಂದ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಕರೆಗಳು ಬಂದಿದ್ದಾವೆ. ನೀವು ಬೆಳಗ್ಗೆನೆ ಅಲ್ಲಿದ್ದೀರಿ, ನಮ್ಮ ತಂಡದೊಟ್ಟಿಗೆ ತಾವಲ್ಲಿದ್ದೀರಿ. ಹೇಗಿದೆ ಮಾಹೋಲ್, ಹೇಗಿದೆ ರೋಚಕತೆ? ಗೋ ಹೆಡ್. ಚಂದ್ರಶೇಖರ್, ಖಂಡಿತವಾಗ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ ಅತಿ ಹೆಚ್ಚು ಪ್ರಮುಖವಾದಂಥ ಗಮನ ಸೆಳೆಯುವಂಥ ವಿಚಾರ ಅಂತಂದರೆ ರಾಮನಗರ ಜಿಲ್ಲೆ. ಅದರಲ್ಲೂ ಪ್ರಮುಖವಾಗಿ ರಾಮನಗರ ಜಿಲ್ಲೆ ಮಾಡಿದಂಥದ್ದು ಕುಮಾರಸ್ವಾಮಿ ಅವರು. ಆದರೆ ಈಗ ಪ್ರೆಸೆಂಟು ಭದ್ರಕೋಟೆ ಆಗಿತ್ತು JDSಗೆ, ಆದರೆ ಈಗ ರಾಮನಗರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಹೀಗಾಗಿ ಈ ಒಂದು ರಾಮನಗರ ಕ್ಷೇತ್ರ ಏನಿದೆ ಭಾಳ ಜಿದ್ದಾಜಿದ್ದಿಯಾಗಿ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಒಂದು ಕಡೆ JDS, ಮತ್ತೊಂದು ಕಡೆ ಕಾಂಗ್ರೆಸ್. ಹಾಲಿ ಶಾಸಕರು ಕಾಂಗ್ರೆಸ್ ಆಗಿರೋದ್ರಿಂದ ಈ ಹಿಂದೆ JDSನ ಶಾಸಕರು ಕೂಡ ಇದ್ದರು. ಸೊ ಹೀಗಾಗಿ ಈ ಒಂದು ಕ್ಷೇತ್ರ ಭಾಳ ಒಂದು ರೀತಿಯಾದಂಥ ಜಿದ್ದಾಜಿದ್ದಿ ಮತ್ತು ಫೈಟ್ ಕೂಡ ನಡೀತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕ್ಷೇತ್ರ ಏನಿದೆ ಭಾಳ ಗಂಭೀರವಾಗಿ ಮತ್ತು ಒಂದಷ್ಟು ಫೈಟ್ ಕೂಡ ನಡೀತಾ ಇರ್ತಕ್ಕಂಥ ಕ್ಷೇತ್ರ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ರಾಮನಗರದಲ್ಲಿ ಜನತೆ ಏನು ಹೇಳ್ತಾರೆ ಅನ್ನೋಂಥದ್ದು ಇವತ್ತು ಪ್ರತಿಯೊಂದು ಕೂಡ ಈ ಒಂದು ರಾಮನಗರ ಕ್ಷೇತ್ರದಲ್ಲಿ ಬರುವಂಥ ಜನತೆಯನ್ನು ನಾವು ಮಾತಾಡಿಸ್ತೀವಿ. ಅಲ್ಲಿ ಯಾರು ಯಾವ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಯಾರ ಕಡೆಗೆ ಹೆಚ್ಚು ಒಲವಿದೆ ಅನ್ನೋಂಥದ್ದನ್ನ ನಾವು ಕೆಲ ಕ್ಷಣದಲ್ಲಿ ಜನರನ್ನ ಮಾತಾಡಿಸುವಂತ ಪ್ರಯತ್ನನ ನಾವು ನಂತರದಲ್ಲಿ ಮಾಡೋಣ. ನಂತರದಲ್ಲಿ ನಾವು ಜನರಿಗೆ ಮಾತಾಡ್ಸೋಕೆ ಅಂತಾನೆ, ಅವರ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡೋಕೆ ಅಂತಾನೆ ನಾವು ಪ್ರತಿ ಒಂದೊಂದು ಗಂಟೆಗಳನ್ನ ಅವರಿಗಾಗಿ ಖಂಡಿತವಾಗ್ಲೂ ಕೂಡ ಮೀಸಲಿಡೋಣ. ಕಾರಣ ಏನು ಅಂತಂದ್ರೆ ಅವರೇ ಮಾತಾಡಬೇಕು. ಇದು ಮತ್ತು ಇವತ್ತು ಅವರದ್ದೇ ದಿನ. ಹಾಗಾಗಿ ನೀವು ಈ ಪರಮ ರೋಚಕವಾಗಿರುವಂತ ಈ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಿಮ್ಮ ಗ್ರೌಂಡ್ ರಿಪೋರ್ಟ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಂತರದ ಮುಂದಿನ ಬುಲೆಟಿನ್ಗಳಲ್ಲಿ, ಬಿಕಾಸ್ ಇವತ್ತು ಇಡೀ ದಿನ ಇದೆ ನಮ್ಗೆ 5 ಗಂಟೆವರೆಗೂ, ಜನರನ್ನ ನಂತರದಲ್ಲಿ ನಾವು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.